ಇನ್ ಕೇಸ್ ಏನಾದ್ರು ರಾಗಿಣಿಯವರೇನಾದ್ರು ವೇಶ್ಯಾವಾಟಿಕೆ ನನ್ನ ವೈಯಕ್ತಿಕ, ಹ್ಮ್ ನಿಮಗೆ ಯಾಕೆ ಆ ತೊಂದರೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಇಲ್ಲ, ಒಂದು ಚಪ್ಲಿಲಿ ಅವ್ರು ನನಗೆ ಹೊಡಿಬೇಕು, ಹ್ಮ್. ಇಲ್ಲ ಅವ್ರಿಗೆ ಹೊಡ್ಕೊಂಡ್ಬಿಡ್ಬೇಕು. ಇದನ್ನೇನಾರು ಅವ್ರು ಕೇಳಿದ್ರ, ಆಕ್ಚುಲಿ ವೇಶ್ಯಾವಾಟಿಕೆ ನನ್ನ ದಂಧೆ ಅಂತ ಏನಾರು ಹೇಳಿದ್ರ ಆಕೆ ನಿಜವಾಗ್ಲೂ ಇಡೀ ಕರ್ನಾಟಕದ ಹೆಣ್ಣು ಕುಲಗ್ ಮಾಡ್ತಕ್ಕಂಥ ಅವಮಾನ ಅದು. ಶಿ ಶುಡ್ ನಾಟ್ ಟೆಲ್ ದಟ್ ವರ್ಡ್. ಮಾಡ್ತಿರೋದೇ ನೀನು ಅಕ್ರಮ, ಮಾಡ್ತಿರೋದೇ ಅಸಹ್ಯವಾದಂತ ಕೆಲಸ, ತಿರ್ಗಾ ಅದನ್ನೇನಾದ್ರೂ ನೀನು ಸಮರ್ಥಿಸ್ಕೋತೀಯ ಅಂತಂದ್ರೆ ನೀನೊಬ್ಳು ಹೆಣ್ಣಾಗಿ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಮಾನ ಮರ್ಯಾದೆ ಇದ್ದವ್ರು ಯಾರಾದ್ರೂ ಅದನ್ನ ಸ್ಟೇಟ್ಮೆಂಟ್ ನ ಒಪ್ಕೊಳಕ್ ಸಮರ್ಥನೆ ಮಾಡ್ಕೊಳಕ್ ಸಾಧ್ಯ ಇದೆಯಾ ಸರ್? ಅದನ್ನ ಹೆಂಗೆ ಹೇಳ್ಕೊಳಕ್ ಆಗ್ತದೆ? ವೇಶ್ಯಾವಾಟಿಕೆ ಈಗ ಯಾರೋ ಒಬ್ಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಗೌರಿನೋ ಸರಸ್ವತಿನೋ ಯಾರೋ ಒಬ್ರು ಹೋಗಿ ಅವ್ರ ಜೀವನನೇ ನಡ್ಸಕ್ ಆಗ್ತಿಲ್ಲ ಅಂತ ಯಾರೋ ಒಬ್ರನ್ನ ತಗೊಂಡೋಗಿ ಒಂದು ಫೀಲ್ಡ್ ಹಾಕಿ ಬಿಟ್ಬಿಟ್ಟಿದ್ದಾರೆ, ಅವಳಿಗೆ ಏನೂ ಇಲ್ವೇ ಇಲ್ಲ, ಅದ್ರಲ್ಲೇ ನಡಿಬೇಕು ಅಂತ ಅಂದಾಗ ಪಾಪ ಶೀಸ್ ಅವಳು ಏನು ಟ್ರ್ಯಾಪ್ ಆಗಿರ್ತಾಳೆ, ಯಾರೋ ಒಬ್ಳು ಬಡ ಮಹಿಳೆ. ನೀನ್ ಆತರ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿರೋ ಒಬ್ಳು ನಟಿ, ತುಂಬಾ ಒಂದು ಒಳ್ಳೆ ಸಿನಿಮಾಗಳು ಮಾಡಿದೀರಾ ದೊಡ್ಡ ದೊಡ್ಡವ್ರ ಜೊತೆ, ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆ, ಸುದೀಪ್ ಅವ್ರ ಜೊತೆ, ಬಹಳಷ್ಟು ಜನ ಜೊತೆ ಆಕ್ಟ್ ಮಾಡಿ, ಶಿವರಾಜ್ ಕುಮಾರ್ ಜೊತೆ ಆಕ್ಟ್ ಮಾಡಿದೀರಾ. ನೀವು ವೇಶ್ಯಾವಾಟಿಕೆನ ನಾನು ವೇಶ್ಯಾವಾಟಿಕೆ ದಂಧೆ ನನ್ನ ಪರ್ಸನಲ್ ಅಂತ ನೀವೇನಾರ ಅಂದ್ರೆ ನೋ ಬಡಿ ಇಸ್ ರೆಡಿ ಟು ಅಕ್ಸೆಪ್ಟ್ ದಟ್. ಯು ಶುಡ್ ನಾಟ್ ಡೂ. ನೀವು ಅದನ್ನ ಮಾಡದೇ ಇರೋ ತರ ಹೋರಾಟಗಳು ಮಾಡ್ಬೇಕು. ಆಕ್ಚುಲಿ ವೇಶ್ಯಾವಾಟಿಕೆ ನಮ್ಮ ದೇಶದ ಪಿಡುಗು. ಕರೆಕ್ಟಾ? ಕರೆಕ್ಟ್ ಅಲ್ಲ ಸರ್? ನೀವು ಅದಕ್ಕೆ ಹೋರಾಟ ಮಾಡಿ ಅದನ್ನ ನಿಲ್ಸೋ ತರ ಪ್ರಯತ್ನ ಮಾಡಿದ್ರೆ ವಿ ಕ್ಯಾನ್ ಅಪ್ರಿಶಿಯೇಟ್. ಇದನ್ನ ನೀವೇನು ಸಮರ್ಥಿಸ್ಕೋತೀರಾ ಅಂತಂದ್ರೆ ಇಡೀ ಕರ್ನಾಟಕದ ಮಹಿಳೆಯರಿಗೆ, ನಿಮ್ಮ ತಾಯಂದಿರಿಗೆ ಮಾಡ್ತಿರ್ತಕ್ಕಂಥ ಘೋರ ಅವಮಾನ. ಯು ಕೆನಾಟ್. ಹೌ ಕೆನ್ ಯು, ಯಾವ ತರ ಅದನ್ನ ನೀವು ಸಮರ್ಥಿಸ್ಕೋತೀರಾ? ಯಾವ ತರ ಜಸ್ಟಿಸ್ ಕೊಡ್ತೀರಾ ಅದಕ್ಕೆ? ಯಾಕೆ ನಿಮ್ಮ ಹತ್ರ ಏನು ಇಲ್ವಾ? ಓದಿಲ್ವಾ? ಒಳ್ಳೆ ಓದಿದಾರಲ್ಲ ರಾಗಿಣಿ ಅವರು, ಸಿನಿಮಾದಲ್ಲಿ ಕೆಲಸ ಚಾನ್ಸಸ್ ಇಲ್ಲ ಅಂದ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.